ನಮಸ್ಕಾರ. ಇವನೇನು ಬೆಳಗ್ಗೆನೆ ದೇವ್ರ ಪೂಜೆ ತೋರಿಸ್ತಾ ಇದ್ದಾನೆ ಅಂತ ಅಂದ್ಕೊತಾ ಇರ್ಬೋದು ನೀವು. ಇವತ್ತು ನಮ್ಮ ಅಣ್ಣವರು ಶನಿವಾರ ಕಾಲ್ ಮಾಡಿ ನಾನ್ ವೆಜ್ ಇದೆ, ದೇವ್ರು ತರ್ತಾ ಇದ್ದೀನಿ, ಭಾನುವಾರ ಬಂದ್ಬಿಡಪ್ಪ ಅಂತ ಹೇಳಿದ್ರು. ಸೊ ನಾನು ನನ್ನ ಹೆಂಡ್ತಿಗೆ ಹೇಳಿದೆ, ನಾನು ಬರ್ತೀನಿ ಅಂತೇಳಿ. ಅವಳು ರೆಡಿ ಆಗಿಬಿಟ್ಲು. ಸೊ ಶನಿವಾರ ಮಲ್ಕೊಂಡು ರಾತ್ರಿ ಪೂರ್ತಿ ನಿದ್ದೆನೇ ಬರಲಿಲ್ಲ. ನಾನು 9-10 ಗಂಟೆವರೆಗೂ ಮಲ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ದೆ. ನೋಡಿದ್ರೆ 7:30ಗೆ ಎದ್ಬಿಟ್ಟಿದ್ದೀನಿ ನಾನು. ಬೆಳಗ್ಗೆ ಎದ್ದಿದ ತಕ್ಷಣ ಆಚೆ ಬಂದು ಒಂದ್ಸಲ ಸೂರ್ಯೋದಯ ನೋಡಿಕೊಂಡು, ಟೈಮ್ ನೀವೇ ನೋಡಿ 7:30 ಆಗಿದೆ. ಸೊ ಅದಾದಮೇಲೆ ಹಾಕ್ಕಿಳಿಸ್ಕೊಂಡು ನಾನು ಎದ್ದೆ. ಅದಾದಮೇಲೆ ಖಾಲಿ ಹೊಟ್ಟೆಯಲ್ಲಿ ಬಿಸಿನೀರು ಕುಡಿದ್ರೆ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳಿ ಒಂದು ಗ್ಲಾಸ್ನ ಆಚೆಗಡೆ ಕೂತ್ಕೊಂಡು ಒಂದು ಗ್ಲಾಸ್ ನೀರು ಕುಡಿದೆ. ಅದಾದಮೇಲೆ ಮತ್ತೆ ನಾನು ಬ್ರಷ್ ಮಾಡೋದಕ್ಕೆ ಹೋಗಿ ಬ್ರಷ್ ಕೆಲಸನೂ ಮುಗಿಸ್ಕೊಂಡೆ. ಅಷ್ಟರಲ್ಲಿ ನನ್ನ ಮಕ್ಕಳು ಮತ್ತು ನನ್ನ ಹೆಂಡ್ತಿನೂ ಎದ್ದಿದ್ರು. ಗೊತ್ತಲ್ವ, ನಾನ್ ವೆಜ್ ಅಂತ ಇದ್ದರೆ ನಿದ್ದೆನೂ ಬರೋಲ್ಲ, ಏನೂ ಬರೋಲ್ಲ. ಸೊ ಅದಾದಮೇಲೆ ನಾನು ನನ್ನ ದೊಡ್ಡ ಮಗಳು ಹೊರಟಿದ್ದೆ ನಾನ್ ವೆಜ್ ತರೋದಕ್ಕೆ. ಕಾರಣ ಏನು ಅಂದರೆ, ನಮ್ಮಪ್ಪ ಊರಿಗೆ ಹೋಗಿದ್ದರು. ಅವ್ರು 4-5 ದಿವಸ ಆಗಿತ್ತು ಹೋಗಿ. ಫೋನ್ ಮಾಡಿ ಏನಾದರೂ ತೊಗೊಂಬರಪ್ಪ ಬೆಳಗ್ಗೆನೆ ಅಂತ ಹೇಳಿದರು. ಸೊ ಅದಕ್ಕೆ ನಾನ್ ವೆಜ್ ತರೋಣ ಅಂತ ಹೊರಟು. ಹೋಗ್ತಾ ಇದ್ದಂಗೆ ನಾನ್ ವೆಜ್ ಎಲ್ಲ ತೊಗೊಂಡಿದ್ದಾಯಿತು. ಅದಾದಮೇಲೆ ನಮ್ಮ ತಾಯಿ ಕಾಲ್ ಮಾಡಿದ್ರು, ಸೌತೆಕಾಯಿ ಬೇಕು ಅಂತ. ಸೌತೆಕಾಯಿ ತೊಗೊಂಡು ಸೊ ಅಲ್ಲಿಂದ ಹೊರಟು. ಮಗಳು ಎಳ್ನೀರು ಕುಡಿಬೇಕು ಅಂದ್ಲು. ಸೊ ಎಳ್ನೀರು ಹತ್ರ ನಿಲ್ಲಿಸಿ ಇಬ್ಬರು 60 ರೂಪಾಯಿ ಕೊಟ್ಟು ಒಂದು ಎಳ್ನೀರು ತೊಗೊಂಡೆ. ಇಬ್ಬರು ಒಂದನ್ನು ಬೈಟು ಮಾಡಿಕೊಂಡು ಕುಡಿದು, ಸೊ ನೆಕ್ಸ್ಟು ಒಳಗಡೆ ಇರೋಂಥ ಗಂಜಿ ತಿನ್ನಬೇಕು ಅಂತ ಆಸೆ ಆಯಿತು. ಸೊ ಅದನ್ನು ತಿಂದು ಮುಗಿಸಿ ಸೊ ಮನೆಗೆ ಬಂದು ನಮ್ಮ ತಾಯಿಗೆ ನಾನ್ ವೆಜ್ ಕೊಟ್ಟು ಟೆರೆಸ್ ಮೇಲೆ ಬಂದೆ. ಅಲ್ಲೊಂದು ಸಿಂಪಲ್ಲಾಗಿ ನಾವು ಟೆರೆಸ್ ಗಾರ್ಡನಿಂಗ್ ಮಾಡ್ಕೊಂಡಿದ್ದೀವಿ. ನಮ್ಗೆ ಬೇಕಾಗಿರೋಂಥ ದಂಟಿನ ಸೊಪ್ಪಾಗಲಿ, ಎಲ್ಲ ಸೊಪ್ಪು, ಪಾಲಾಕು, ಚಕೋತ ಎಲ್ಲ ಬೆಳ್ಕೊಂಡಿದ್ದೀವಿ. ಸೊ ಇದು ಬಂದು ಚಪ್ರದ ಅದೇನೋ ಒಂದು ಅವರು ಇದು ಅಂತ ಹೇಳ್ತಾರೆ, ನನಗೆ ಗೊತ್ತಿಲ್ಲ ಸರಿಯಾಗಿ. ಸೊ ಮೆಣಸಿನ್ಕಾಯಿ ಬೆಳ್ಕೊಂಡಿದ್ದೀವಿ. ಅದಾದಮೇಲೆ ಇದು ಗಾಂಡ್ಕೆ ಹಣ್ಣು ನೋಡಿ, ಗಾಂಡ್ಕೆ ಹಣ್ಣು ಇದು ಒಳ್ಳೆಯದು ಆರೋಗ್ಯಕ್ಕೆ. ನನ್ನ ಮಕ್ಕಳು ಕಿತ್ಕೊಂಡು ತಿಂತಾ ಇರ್ತಾರೆ. ಅದಾದಮೇಲೆ ಬದನೆಕಾಯಿ, ಇದು ಚಪ್ರದ ಅವರೆಕಾಯಿ ಅಂತೇಳಿ ಅದನ್ನು ಹಾಕ್ಕೊಂಡಿದ್ದೀವಿ. ಅದಾದಮೇಲೆ ಇದು ಬದನೆಕಾಯಿ. ಸೊ ನಮ್ಮ ಮನೆಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಆರ್ಗಾನಿಕ್ಕಾಗಿ ಬೆಳೆಯೋಣ ಅಂತ ಹೇಳಿ. ಇದು ನೋಡಿ ಟೊಮೊಟೊ ಒಂದು ಗಿಡದಲ್ಲಿ ಎಷ್ಟು ಬಿಟ್ಟಿದೆ ನೋಡಿ. ಈ ಥರದ್ದು 2 ಟೊಮೊಟೊ ಹಾಕ್ಕೊಂಡ್ರೆ ಸಾಕು, ಮನೆಗೆಲ್ಲಾಗುತ್ತೆ. ಸೇವಂತಿಗೆ, ಈ ಟೊಮೊಟೊದಲ್ಲಿ ನೋಡಿ ಹೆಂಗೆ ಬಂದಿದೆ, ಗುಂಪಾಗಿ ಬಂಚಲ್ಲೇ ಟೊಮೊಟೊ ಬಂದಿದೆ ನೋಡಿ, ತುಂಬ ಚೆನ್ನಾಗಿದೆ. ಅದಾದಮೇಲೆ ಇದು ಬದನೆಕಾಯಿ ಫ್ಲವರು ಈ ಥರ ಹಾಕ್ಕೊಂಡಿದ್ದೀವಿ. ಇವರಿಬ್ಬರು ಬೆಳಗ್ಗೆನೇ ಮರಳಲ್ಲಿ ಆಟ ಆಡ್ತಾಯಿದ್ರು. ಅದಾದಮೇಲೆ ತಮ್ಮನ ಮಗ ಬೆಳಗ್ಗೆನೇ ಹತ್ಕೊಂಡು ಮನೆಗೆ ಬಂದಿದ್ದ. ಸೊ ಈಗ ನಾನ್ ವೆಜ್ ತಿನ್ನೋಕ್ಕಿಂತ ಮುಂಚೆ ಬೆಳಗ್ಗೆ ಟಿಫನ್ ಮಾಡಬೇಕಲ್ಲ, ಲೈಟಾಗೆ ಟಿಫನ್ ಮಾಡಿಕೊಂಡೆ. ಏನಕ್ಕೆ ಲೈಟಾಗಿ ಟಿಫನ್ ಮಾಡಿಕೊಂಡೆ ಅಂದರೆ, ಅಲ್ಲಿ ಚೆನ್ನಾಗಿ ಬ್ಯಾಟಿಂಗ್ ಮಾಡಬೇಕಲ್ವ, ಅದಕ್ಕೆ. ಸೊ ನನ್ನ ಚಿಕ್ಕ ಮಗಳಿಗೂ ಸ್ವಲ್ಪ ತಿನ್ನಿಸ್ದೆ, ಖಾಲಿ ಹೊಟ್ಟೆಲಿ ಕರ್ಕೊಂಡು ಹೋಗ್ಬಾರ್ದು ಅಂತ. ಅದಾದಮೇಲೆ ನನ್ನ ತಮ್ಮನ ಮಗ ಸ್ವಲ್ಪ ರೆಡಿಯಾಗಿದ್ದಾನೆ. 10 ಎಲ್ಲ ಆದಮೇಲೆ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ಸೊ ನಮ್ಮ ತಾಯಿ ನಾನು ನಾನ್ ವೆಜ್ ತಂದು ಕೊಟ್ಟಿದ್ನಲ್ವ, ಮಸಾಲೆ ಪ್ರಿಪೇರ್ ಮಾಡ್ತಾವ್ರೆ. ಗಂಡ ಬರ್ತಾನೆ ಅನ್ನೋ ಖುಷಿಲಿ ಮಸಾಲೆ ರೆಡಿ ಮಾಡ್ತಾಯಿದ್ದಾರೆ. ನಮ್ಮ ತಾಯಿ ಮಾಡೋ ನಾನ್ ವೆಜ್ ನೀವು ತಿಂದರೆ ಫಿದಾ ಆಗೋಗ್ತೀರ. ಒನ್ ಮೋರ್ ಅಂತ ಮತ್ತೆ ಕೇಳ್ತಾ ಇರ್ತೀರ ನೀವು. ಸೊ ನಾನು ನಮ್ಮ ತಾಯಿನ ರೇಗಿಸ್ತಾ ಇದ್ದೆ, ನಿಮ್ಮ ಗಂಡ ಬರ್ತಾರೆ ಅಂತೇಳಿ ಖುಷಿಯಾಗಿ ನಮ್ಮ ಮಸಾಲೆ ಇಷ್ಟು ಚೆನ್ನಾಗಿ ರೆಡಿ ಮಾಡ್ತಾ ಇದೆಯಾ ಅಂತ ಹೇಳಿ. ನಮ್ಮಮ್ಮ ಬೈತಾಯಿದ್ರಿ, ಆ ಥರ ಯಾವುದೂ ಇಲ್ಲ, ಹೋಗೋ, ನಾನು ಮಾಡೋ ಥರನೇ ಮಾಡ್ತಾಯಿದ್ನಿ ಅಂತ ಹೇಳ್ತಾವ್ರೆ. 37 ವರ್ಷದ್ದು ಇದು ನನ್ನ ಮಗಳು ಟಿ ವಿ ಒಳಗಡೆನೇ ಹೋಗ್ಬಿಟ್ಟಿದ್ದಾಳೆ ನೋಡಿ. ಟಿ ವಿ ನೋಡಿಕೊಂಡು ಇವನು ನೋಡಿ ಆಲ್ರೆಡಿ ಆ್ಯಕ್ಟಿವ್ ಆಗಿದ್ದಾನೆ ತಮ್ಮನ ಮಗ. ಸೊ ಚಿಕ್ಕ ಮಗಳು ರೆಡಿ ಮಾಡಿಕೊಂಡು ಆಲ್ರೆಡಿ ಆಚೆ ಬಂದಿದ್ದಾಳೆ. ಅದಾದಮೇಲೆ ಹೆಂಡ್ತಿನೂ ರೆಡಿ ಆದಳು, ಅವಳು ಬರ್ತಾ ಇವಳೆ ಹೋಗೋದಕ್ಕೆ ಫಂಕ್ಷನ್ಗೆ. ಅದಾದಮೇಲೆ ನಾನು ಸಿಂಪಲ್ಲಾಗಿ ರೆಡಿ ಆಗಿದ್ದೀನಿ. ಅದಾದಮೇಲೆ ನೆಕ್ಸ್ಟ್ ನಾವು ಹೊರಟಿದ್ದೆ ಉಸ್ಕೂರು ಕಡೆಗೆ. ಈ ಯಲಹಂಕ ವಿಶ್ವನಾಥ್ ಅವ್ರು ಮಾಡಿರೋವಂಥದ್ದು ನಮ್ಮ ಕನ್ನಡದ ಅಕ್ಷರಮಾಲೆಗಳನ್ನ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ, ಅಲ್ಲಿ ಯಲಹಂಕ ಕ್ಷೇತ್ರನ ಡೆವಲಪ್ಮೆಂಟು ನೀಟಾಗಿ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಅದಾದಮೇಲೆ ಆನ್ ದ ವೇ ಕಬ್ಬಿನ ಜ್ಯೂಸ್ ನೋಡಿದ್ರು, ಕಬ್ಬಿನ ಜ್ಯೂಸ್ ಕುಡಿಬೇಕು ಅಂತ ಹೇಳಿದ್ರು. ಸೊ ಓಕೆ ಅಂತೇಳಿ, ನಾವು ಸಂಪಾದನೆ ಮಾಡೋದೇ ನಮಗೋಸ್ಕರ ಅಲ್ವಾ ಅಂತೇಳಿ ನಿಲ್ಲಿಸಿ 3 ಜನನೂ ಒಂದೊಂದು ಗ್ಲಾಸು ಕಬ್ಬಿನ ಜ್ಯೂಸನ್ನ ಕುಡಿದು. ಸೊ ಇದಕ್ಕೆ ಒಂದು ಗ್ಲಾಸ್ ಬಂದು 20 ರೂಪಾಯಿ ತೊಗೊಂಡ್ರು. ನಾವು ಆದಷ್ಟು ಆರ್ಗಾನಿಕ್ಕಾಗಿ ಈ ಕೋಕೋ-ಕೋಲಾ ಅವೆಲ್ಲ ಕುಡಿದಿರ ನಾವು ಕಬ್ಬಿನ ಜ್ಯೂಸ್ ಕುಡಿದ್ರೆ ಆರೋಗ್ಯಕ್ಕೆ ಒಳ್ಳೆಯದು ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟು ಹೆಸರುಘಟ್ಟ ರೋಡಲ್ಲಿ ನಾವು ಹೊರಟು.
ಏನಪ್ಪ ಇವನು ಹಿಂದೆಗಡೆ ಕೂತ್ಕೊಂಡು ಹೆಂಡತಿ ಗಾಡಿ ಓಡಿಸ್ತಾ ಇದ್ದಾಳೆ ಅಂತ ಅನ್ಕೊಬೋದು. ನಾನು ಮದುವೆ ಆಗಿ 7 ವರ್ಷದಿಂದ ನಾನು ಗಾಡಿನೇ ಓಡಿಸಿಲ್ಲ. ಅವಳ ಗಾಡೀಲಿ ಹೋದಾಗ ಅವಳ ಗಾಡೀಲೇ ನಾನು ಹೋಗೋದು. ಇದು ಒಂದು ಹೆಸರುಘಟ್ಟ ಕೃಷಿ ಸಂಶೋಧನೆ ಮಾಡುವಂತಹ ಒಂದು ಜಾಗ. ಇಲ್ಲಿ ರೈತರಿಗೆ ಅನುಕೂಲ ಆಗಲಿ ಅಂತೇಳಿ ಎಲ್ಲ ಥರದ ತರಕಾರಿಗಳನ್ನ ಬೆಳೆದು ಅವ್ರಿಗೆ ಬೀಜಗಳನ್ನ ರೆಡಿ ಮಾಡಿಕೊಡ್ತಾರೆ. ಇಲ್ಲಿ ನೋಡಿ ಮಾವಿನ ಗಿಡದಲ್ಲಿ ಎಷ್ಟು ಚೆನ್ನಾಗಿ ಫ್ಲವರಿಂಗ್ ಬಂದಿದೆ ಅಂತೇಳಿ. ಇದೆಲ್ಲ ಸೀಡ್ಸ್ ಮಾಡೋವಂಥದ್ದು, ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಸೀಡ್ಸ್ ಮಾಡೋವಂಥದ್ದು. ಸೊ ನಾವು ನೆಕ್ಸ್ಟು ಹಳ್ಳಿ ರೋಡಲ್ಲಿ ಒಂಥರ ಫ್ರೆಶ್ ಗಾಳಿ ಕುಡ್ಕೊಂಡು ಆರಾಮಾಗಿ ಹೋದೋ. ಅದಾಗ್ತಾ ಇದ್ದಂಗೆ ಮಗಳು ಏನೋ ಸಾಂಗ್ ಹೇಳ್ತಾ ಇದ್ಲು. ಅದು ಏನು ಸಾಂಗು ಅಂತ ನನಗೂ ಅರ್ಥ ಆಗಲಿಲ್ಲ. ಸೊ ಅದಾದಮೇಲೆ ಆನ್ ದ ವೇ ಹೋಗ್ತಾ ಒಂದು ದೇವಸ್ಥಾನ ನೋಡೋಣ ಅಂತ ಹೋದಾಗ ಅದ್ರ ಮುಂದೆ ಒಂದು ಕಲ್ಯಾಣಿ ಇತ್ತು. ಕಲ್ಯಾಣದಲ್ಲಿ ಕಮಲದ ಹೂಗಳು, ಲೋಟಸ್, ನಮ್ಮ ತಾಯಿ ಹೆಸರು ಕಮಲ ಅಂತಲೇ. ಸೊ ನನಗೆ ನೋಡಿ ತುಂಬ ಇಷ್ಟ ಆಯಿತು. ಅದೊಂದು ಫೋಟೋ ತೊಗೊಂಡು ಮುಂದೆ ಬಂದ. ಅವರು ನಾನು ಫೋಟೋ ತೊಗೋಬೇಕಾದ್ರೆ ನೆರಳಲ್ಲಿ ಕೂತಿದ್ರು ಇಬ್ಬರೂ. ಇವಾಗಿನ ಮಕ್ಕಳಿಗೆ ಹಸುಗಳು ಅಂದರೆ ಪ್ರೀತಿ, ಯಾಕೆಂದರೆ ಅವ್ರು ನೋಡಿರಲ್ವಲ್ಲ. ಸೊ ಊಟ ತಿನ್ನಿಸ್ಬೇಕು ಅಂದು ಅದನ್ನು ತಿನ್ಸಾದ್ಮೇಲೆ ನೆಕ್ಸ್ಟು ಆನ್ ದ ವೇ ಹೋಗ್ತಾ ಇದೊಂದು ಫ್ಲವರ್ದು ಗಿಡ ಸಿಕ್ತು. ನಾವು ಇದನ್ನು ಉಚ್ಚೆ ಬುಡ್ಡೆಕಾಯಿ ಅಂತ ಅಂತೀವಿ, ನೀವೇನು ಹೇಳ್ತೀರ ಅಂತ ನನಗೆ ಗೊತ್ತಿಲ್ಲ. ಸೊ ಅದನ್ನು ನೋಡಿಕೊಂಡು ಮಗಳನ್ನ ಅಲ್ಲೇ ಮರದ ಕೆಳಗಡೆ ನಿಲ್ಲಿಸಿ ಒಂದು ವೀಡಿಯೋ ಮಾಡಿಕೊಂಡು ನಾನು ನನ್ನ ಹೆಂಡ್ತಿ ಖುಷಿಗೋಸ್ಕರ. ಸೊ ನಾನು ಆ ಗಿಡ ಅಳ್ಳಾಡಿಸಿದಾಗ ನನ್ನ ಮಗಳ ಮೇಲೆ ಸಣ್ಣದ ಫ್ಲವರ್ಗಳೆಲ್ಲ ಬೀಳ್ತಾಯಿತ್ತು. ಸೊ ನಮಗೊಂದು ಖುಷಿ ಅಲ್ವಾ. ಸೊ ಒಂದು ವೀಡಿಯೋ ಮಾಡಿಕೊಂಡು ನೆಕ್ಸ್ಟ್ ಹೊರಟು. ಇದು ರಾಗಿಯ ಹೊಲ. ಅದಾದಮೇಲೆ ನೆಕ್ಸ್ಟು ನಾವು ಹೋಗ್ತಾ ರೈಲ್ವೆ ಗೇಟ್ ಅಂಡರ್ ಪಾಸ್ ಕಡೆಯಿಂದ ಹೊರಟು. ಅದಾದಮೇಲೆ ರೈಲ್ವೆ ಗೇಟ್ದೊಂದು ವೀಡಿಯೋ ಮಾಡಿಕೊಂಡು ನೆಕ್ಸ್ಟ್ ನಾವು ಒಂದು ಮಣ್ಣಿನ ರೋಡಲ್ಲಿ, ಕಚ್ಚಾ ರೋಡಲ್ಲಿ ಹೋಗಿ ನಾವು ನಮ್ಮ ಡೆಸ್ಟಿನೇಷನನ್ನು ತಲುಪಿದೋ. ಅದಾದಮೇಲೆ ನಾವು ಇದೆ ನಮ್ಮ ಅಣ್ಣವ್ರದ್ದು ಒಂದು ಮನೆ, ಫಾರ್ಮ್ ಹೌಸ್ ಥರ ಮಾಡ್ಕೊಂಡು ಆಲ್ರೆಡಿ ನೋಡಿ ನಾನ್ ವೆಜ್ ರೆಡಿ ಆಗ್ತಾಯಿದೆ. ನೋಡ್ತಾ ಇದ್ದಂಗೆ ಸ್ಮೆಲ್ಗೆ ಫಿದಾದ. ಆಮೇಲೆ ಮನೆ ಒಳಗಡೆ ಹೋದೋ. ಪೂಜಾ ಕಾರ್ಯಗಳು ನಡೀತಾ ಇತ್ತು. ಪೂಜಾ ಕಾರ್ಯಗಳನ್ನು ನಾವು ನೋಡಿಕೊಂಡು ನೆಕ್ಸ್ಟು ನಾವು ಅವ್ರದ್ದು ನಾಯಿ ಮತ್ತು ಇದೊಂದು ಕೋಳಿ ಶೆಡ್ ಮಾಡ್ಕೊಂಡಿದ್ದಾರೆ ಚಿಕ್ಕದಾಗಿ. ನಾಟಿ ಕೋಳಿಗಳು ಸಾಕ್ಕೊಂಡಿದ್ದಾರೆ, ಗಿರ್ಜಾ ಕೋಳಿ ಈ ಥರ ಸಾಕ್ಕೊಂಡು 1 ಎಕರೆ ಜಾಗದಲ್ಲಿ ಅವ್ರು ಏನೇನು ಮಾಡ್ಕೊಂಡಿದ್ದಾರೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಇದು ಒಂದು ಗಿಡ್ಡ ತಳಿ, ಇದು ಶಿವಮೊಗ್ಗ ಸೈಡ್ ಇರುತ್ತೆ. ಗಿಡ್ಡ ತಳಿ ಅಂತ ನಮ್ಮ ಮಾವನ ಮಗ. ನನ್ನ ಮಗಳಿಗೆ ಅದಕ್ಕೆ ಊಟ ತಿನ್ನಿಸ್ಬೇಕು ಅಂತ ಅನ್ನಿಸ್ತು. ನೋಡಿ ನನ್ನ ಮಗಳೂ, ಈಗಿನ ಮಕ್ಳಿಗೆ ಗೊತ್ತಿಲ್ವಲ್ಲ, ನಾವು ಸ್ವಲ್ಪ ನೋಡಿದ್ದೀವಿ. ಸೊ ಇವ್ರಿಗೆ ಇವೆಲ್ಲ ಬಗ್ಗೆ ಅರಿವಿರಲ್ಲ. ಅದರಿಂದ ಏನೋ ಖುಷಿ. ನೋಡಿ ಮೇಕೆ 3 ಮರಿ ಹಾಕಿದೆ. ಇದು ಫಸ್ಟ್ ಫ್ಲೋರಲ್ಲಿ ಬಂದು ಮೇಕೆ ಮರಿ 3 ಮರಿ ಹಾಕಿದೆ. ನನ್ನ ಮಗಳು ಮುಟ್ಟಬೇಕು ನೋಡಬೇಕು ಅಂದ್ಲು. ಸೊ ನಾನು ಅವಳಿಗೆ ತೋರಿಸ್ಕೊಂಡು ನೆಕ್ಸ್ಟ್ ನಾನು ಮೇಲ್ಗಡೆ ಹೋದೆ, ಫಸ್ಟ್ ಫ್ಲೋರ್ ಕಡೆ ಹೋದೆ. ನೋಡಿ ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ಕುರಿ ಸಾಕಾಣಿಕೆ ಮತ್ತು ಮೇಕೆ ಸಾಕಾಣಿಕೆ ಮಾಡಿದ್ದಾರೆ. ಏನು ಪ್ಲ್ಯಾನ್ ಮಾಡಿದ್ದಾರೆ ಅಂದರೆ ನೋಡಿ, ಇದು ಕುರಿಗಳು 4-5 ಪಾರ್ಟ್ ಮಾಡಿಕೊಂಡು ಅದರಲ್ಲಿ ಇದು ಮಾಡ್ಕೊಂಡಿದ್ದಾರೆ. ಕುರಿ ಮೇಕೆ ಸಾಕಾಣಿಕೆ ಮಾಡ್ತಾರೆ. ಅದರದ್ದು ಪಿಚ್ಗೆ ಏನಾಗುತ್ತೆ ಅದು ಕೆಳಗಡೆ ಬೀಳೋ ಥರ ಪ್ಲ್ಯಾನ್ ಮಾಡಿದ್ದಾರೆ. ಕೆಳಗಡೆ ನಾಟಿ ಕೋಳಿಗೆ ಪಿಚ್ಗೆ ಇದ್ದರೆ ಹೀಟ್ ಇರುತ್ತೆ ಬಾಡಿ, ಅದು ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಅಂಥೇಳಿ. ಸೊ ಚಿಕ್ಕದಾಗಿ ಒಂಥರ ಶೆಡ್ ಮಾಡಿದ್ದಾರೆ. ಚೆನ್ನಾಗಿದೆ, ಐಡಿಯಾ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಅಣ್ಣವರು. ಸೊ ಅದಾದಮೇಲೆ ನಾನು ಮೂಲೆಯಲ್ಲಿ ಬಂದು ಗಮನಿಸಿದೆ, ಇದು ಫೀಡ್, ಅವಕ್ಕೆ ಕೊಡೋವಂಥ ಹಿಂಡಿ ಬೂಸ. ಅದಾದಮೇಲೆ ನೋಡಿ ಇವೆಲ್ಲ ಊಟ ಹಾಕುವಂಥದ್ದು ರ್ಯಾಕ್ ಈ ಟೈಪಲ್ಲಿ ಮಾಡ್ಕೊಂಡಿದ್ದಾರೆ. ಊಟನ ಕಟ್ ಮಾಡಿ ಈ ಥರ ಹಾಕಿದ್ರೆ ಅವು ತಿನ್ಕೊತಾವೆ. ಅದಕ್ಕೆ ನನ್ನ ಮಗಳು ತಿನ್ನಿಸ್ಬೇಕು ಅಂತೇಳಿ ತಿನ್ನಿಸ್ತಾ ಇದ್ಲು. ಇದು ಹುಲ್ಲು ಸ್ಟಾಕ್ ಮಾಡಿ ಇಟ್ಕೊಂಡಿರೋದವರು. ಈ ಥರ ಶೆಡ್ ಮಾಡಿದ್ದಾರೆ. ಮೇಲೆ ಮೇಕೆ, ಕೆಳಗಡೆ ನಾಟಿ ಕೋಳಿ ಈ ಥರ ಮಾಡ್ಕೊಂಡಿದ್ದಾರೆ. ಅವರು ಯಾವ್ಯಾವ ಥರ ಗಿಡಗಳು ಹಾಕಿದ್ದಾರೆ ಅಂತ ನೋಡಿಸ್ತೀನಿ ಬನ್ನಿ. ಇದು ಕುಂಬಳಕಾಯಿದು ಹೊಂಬು ಈ ಥರ ನೋಡಿ. ಇದು ಕುಂಬಳಕಾಯಿ ಗಿಡ, ಅದು ಕಾಯಿ ಬಂದಿದೆ. ಇದು ಚಿಕ್ಕದು ಅಡಿಕೆ ಮರ, ಸೈಡೆಲ್ಲ ಅಡಿಕೆ ಮರ ಹಾಕಿದೆ. ಇದು ಬೂದು ಕುಂಬಳಕಾಯಿ ನೋಡಿ ಎಷ್ಟು ದಪ್ಪ ಇದೆ ಅಂದರೆ ಹತ್ರ ಒಂದು 15 kg ಬರ್ತಾಯಿತ್ತು ದಪ್ಪ. ಆ ಥರದೊಂದು 3-4 ಸೀಡ್ಗೆ ಅಂತ ಬಿಟ್ಕೊಂಡಿರ್ತಾರೆ. ಇದು ಪಕ್ಷಿಗಳಿಗೆ ನೀರಿಗೋಸ್ಕರ
ಇಟ್ಟಿದ್ದಾರೆ. ಇವೆಲ್ಲ ಸೊಪ್ಪಿಂದು ಹಾಕಿದ್ದಾರೆ. ಅದು ಇದು ಬೀಜಕ್ಕೆ ಆಗಿ ಫ್ಲವರಿಂಗ್ ಬರೋ ಥರ ಮಾಡ್ಕೊಂಡಿದ್ದಾರೆ. ಬೀಜ ಮಾಡ್ಕೊಬೇಕಲ್ವ ಅವರೇ. ಇದು ಸುಂಡೆಕಾಯಿ ಇದೇನಂತಾರೆ, ಇದು ಗಾಣಿಕೆ ಹಣ್ಣು. ನನ್ನ ಮಗಳ ಗಾಣಿಕೆ ಹಣ್ಣು ಅಂದ್ರೆ ಇಷ್ಟ. ಅಲ್ಲಿತ್ತು, ಅದನ್ನು ಕಿತ್ತಿ ಅವಳಿಗೆ ತಿನ್ನಿಸಿ ಸೂಪರಪ್ಪ ಅಂತ ಅಂದ್ಲು. ಸೊ ಇದು ಸಪೋಟ ಹಾಕ್ಕೊಂಡಿದ್ದಾರೆ. ಇದು ಮನೆ ಅವ್ರದ್ದು, ಒಂದು ಫಾರ್ಮ್ ಲ್ಯಾಂಡ್ ಥರ ಮಾಡ್ಕೊಂಡು ಅಲ್ಲೇ ಇದ್ದಾರೆ. ಇದು ಚೇಪೆ ಗಿಡ. ಅದಾದಮೇಲೆ ಇದು ಕುರಿಗಳಿಗೆ, ಮೇಕೆಗೆ ಎಲ್ಲ ಜೋಳ ಬೆಳ್ಕೊಂಡಿದ್ದಾರೆ. ಇದು ಕಿಡ್ನಿ ಸ್ಟೋನ್ಗೂ ಒಳ್ಳೇದಂತೆ, ದೊಡ್ಡವ್ರು ಹೇಳ್ತಾರೆ. ಇದು ಬೇಬಿ ಕಾರ್ನ್ ಅಂದರೆ ಎಳೆ ಜೋಳನ ತಿಂದ್ಬಿಟ್ಟು ಒಂದು ಚಂಬು ನೀರು ಕುಡಿದ್ರೆ ಕಿಡ್ನಿ ಸ್ಟೋನ್ ಹೋಗುತ್ತೆ ಅಂತ ಹೇಳ್ತಾರೆ. ಇದು ನುಗ್ಗೆ ಗಿಡ ಹಾಕ್ಕೊಂಡಿದ್ದಾರೆ. ನನ್ನ ಹೆಂಡ್ತಿ ಬಂದು ಅವಳು ಒಂದು ಸ್ವಲ್ಪ ಕಾಣಿಕೆ ಹಣ್ಣು ಕಿತ್ಕೊಂಡು ತಿಂದಳು. ಇದು ಆರೋಗ್ಯಕ್ಕೆ ಒಳ್ಳೆಯದು, ನಮಗೇನೇನು ಸಿಗುತ್ತೋ ಅದು ತಿನ್ನಬೇಕು. ಇದು ಸ್ಟಾರ್ ಫ್ರೂಟು. ಇದು ಮರಗೆಣಸು ಕಿತ್ತಿದ್ದಾರೆ, ಮರಗೆಣಸು. ಆದರೆ ಇನ್ನೂ ಸ್ವಲ್ಪ ಹಂಗೆ ಬಿಟ್ಬಿಟ್ಟಿದ್ದಾರೆ, ವೇಸ್ಟ್ ಮಾಡಿದ್ದಾರೆ. ಇವರು ಇನ್ನೂ ಊಟ ಹಾಕಿಲ್ಲ ಅಂತ ಕಾಯ್ಕೊಂಡು ಕೂತಿದ್ದಾರೆ. ನೋಡಿ, ಇದು ಬಾಲ್ಕನಿ, ಆಚೆಗಡೆ ಕೂತ್ಕೊಳ್ಳೋ ಥರದ್ದು ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಇಂಟರ್ಲಾಕಿಂಗ್ ಬ್ರಿಕ್ಸಲ್ಲಿ ಮಾಡಿದ್ದಾರೆ, ಡೂಪ್ಲೆಕ್ಸ್ ಥರ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಮನೆಯೆಲ್ಲ. ಸೊ ಅದಾದಮೇಲೆ ನಮಗೆ ದೇವರ ಊಟ ಪ್ರಸಾದ ಒಂದು ತಿನ್ನೋಂಥ ಸೌಭಾಗ್ಯ ಸಿಕ್ತು. ಅದಾದಮೇಲೆ ನಾವು ನಾನ್ ವೆಜ್ ಬ್ಯಾಟಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ದೋ. ಮಾಮೂಲಿ ನಾನ್ ವೆಜ್ ಅಂದರೆ ಗೊತ್ತಲ್ವ, ಎಲ್ಲರಿಗೂ ಇಷ್ಟನೇ. ಅದರಲ್ಲೂ ಈ ನಾನ್ ವೆಜ್ ಪ್ರಿಯರಿಗಂತೂ ಹೇಳಬೇಕಾಗಿಲ್ಲ. ನಾನ್ ವೆಜ್ ಮುಗೀತು. ಅದಾದಮೇಲೆ ಎಲೆ ಅಡಿಕೆ ಹಾಕ್ಕೊಂಡು ತಿಂದು ಜೀರ್ಣ ಆಗಲಿ ಅಂಥೇಳಿ ಜಗದು ಅಗದು. ಸೊ ನನ್ನ ಹೆಂಡ್ತಿನೂ ಹಾಕ್ಕೊಂಡ್ಳು. ಅವಳು ಅಪ್ರೂಪಕ್ಕೆ ಹಾಕ್ಕೊತಾಳೆ, ನಾನು ಅಪ್ರೂಪಕ್ಕೆ ತಿಂತೀನಿ ಎಲೆ ಅಡಿಕೆನ. ಸೊ ನಮ್ಮ ಪಯಣ ನೆಕ್ಸ್ಟು ಮನೆ ಕಡೆ ಹೋಗೋಣ ಅಂತ ಎಲ್ಲ ಪ್ಲ್ಯಾನ್ ಮಾಡ್ದೋ. ಆ ಪ್ಲ್ಯಾನ್ ತಕ್ಕನಾಗೆ ಎಲೆ ಅಡಿಕೆ ಎಲ್ಲ ಹಾಕಿತ್ತು. ಆದಮೇಲೆ ನಾವು ಹೊರಟಿದ್ದೆ ನಮ್ಮ ಮನೆಯ ಕಡೆಗೆ. ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಒತ್ತಿ. ಥ್ಯಾಂಕ್ ಯು ನಮ್ಮ ವಿಡಿಯೋ ನೋಡ್ತಾ